ಕಾಂತಾರ ಮೂವಿ ಸೂಪರ್ ಹಿಟ್ ಆಗಿದೆ, ಸಖತ್ತಾಗಿ ಓಡ್ತಾ ಇದೆ. ಎಲ್ಲ PVR ಥಿಯೇಟರ್ಗಳು ಈಗಾಗಲೇ ಒಂದೇ ಒಂದು ಟಿಕೆಟ್ ಸಿಗದೆ ಎಲ್ಲ ಟಿಕೆಟ್ಗಳು ಬುಕ್ ಆಗ್ತಿದೆ. ಆದ್ರೆ ಸಿನಿಮಾ ನೋಡೋದಕ್ಕೆ ಹೋಗುವಂತ ಜನ ಅಲ್ಲಿ ಏನ್ ಮಾಡ್ತಿದ್ದಾರೆ? ದೈವಕ್ಕೆ ಅಪಮಾನ ಮಾಡ್ತಿದ್ದಾರಾ? ದೈವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಕಾಂತಾರ ಮೂವಿ ನೋಡಿದ್ರೆ ಮೈ ಮೇಲೆ ದೈವ ಬರುತ್ತಾ ಇಲ್ಲ ಅಥವಾ ಮೈ ಮೇಲೆ ದೆವ್ವ ಬರುತ್ತಾ? ಕಾಂತಾರದ ಸುತ್ತ ಹತ್ತಾರು ಪ್ರಶ್ನೆಗಳು, ನೂರಾರು ಅಭಿಪ್ರಾಯಗಳು ಈಗ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ತುಳುಕೂಟದ ತಕರಾರಿದೆ, ಮತ್ತೊಂದು ಕಡೆ ದೈವಾರಾಧಕರ ಆಪೇಕ್ಷೆ ಇದೆ. ದೈವದ ಪಾತ್ರವೇ ಕಾಂತಾರಕ್ಕೆ ಮುಳುವಾಯ್ತಾ? ದೈವವನ್ನ ವ್ಯವಹಾರಿಕವಾಗಿ ಬಳಸ್ಕೊಂಡಿದ್ದೇ ಇಲ್ಲಿ ತಪ್ಪಾಯ್ತಾ? ಕಾಂತಾರ ಸಿನಿಮಾವನ್ನ ನೋಡಿದ್ರೆ ಮೈ ಮೇಲೆ ದೈವ ಬರುತ್ತಾ ಅಥವಾ ದೆವ್ವ ಬರುತ್ತಾ? ಜನ ಯಾವ ರೀತಿಯಾಗಿ ಕಾಂತಾರ ಸಿನಿಮಾವನ್ನ ನೋಡ್ತಾ ಇದ್ದಾರೆ, ಹಾಗೆ ದೈವವನ್ನ ಯಾವ ರೀತಿಯಾಗಿ ತಗೊಂಡಿದ್ದಾರೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ನೋಡಿ, ಈ ಕಡೆ ಪ್ರೇಕ್ಷಕರು ಮಾಡ್ತಿರುವಂತ ಉಚ್ಚಾಟಕ್ಕೆ ತುಳುಕೂಟ ತಕರಾರನ್ನ ತೆಗಿತಾ ಇದೆ. ಮತ್ತೊಂದು ಕಡೆ ದೈವಾರಾಧಕರು ಯಾರಿದ್ದಾರೆ ಅವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ದೈವದ ಪಾತ್ರವನ್ನ ಬಳಸಿದ್ದೆ ಕಾಂತಾರದಲ್ಲಿ ತಪ್ಪಾಯ್ತಾ ಅಂತ, ದೈವವನ್ನ ವ್ಯವಹಾರಿಕವಾಗಿ ಬಳಸ್ಕೊಂಡಿದ್ದೆ ಇಲ್ಲಿ ತಪ್ಪಾಯ್ತಾ? ಹೀಗಾಗಿ ದೈವದ ಆ ಬೆಲೆಯನ್ನ ಕಳಿತಿದ್ದಾರಾ? ನೋಡಿ, ನೀವು ನೋಡ್ತಾ ಇರಬಹುದು ಕಾಂತಾರ ಸಿನಿಮಾ ನೋಡಾದ್ಮೇಲೆ ಪ್ರೇಕ್ಷಕರ ಉಚ್ಚಾಟಗಳನ್ನ. ಕಾಂತಾರ ಸಿನಿಮಾ ನೋಡಿದ್ರೆ ಮೈ ಮೇಲೆ ದೆವ್ವ ಬರುತ್ತಾ ಅಂತ, ದೈವ ಬರುತ್ತೆ ಅಂತ ಹೇಳಿ ದೈವದ ರೀತಿಯಲ್ಲಿ ನಟನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಅದು ದೈವ ಬಂದಿರೋ ತರ ಅನಿಸ್ತಾ ಇಲ್ಲ, ನಮ್ಗೆ ದೆವ್ವ ಬಂದಿರೋ ತರ ಅನಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಯಾವ ರೀತಿಯಾದ ಉಚ್ಚಾಟಗಳನ್ನ ಮಾಡ್ತಿದ್ದಾರೆ ಪ್ರೇಕ್ಷಕರು ಅಂತ. ಕಾಂತಾರ ಸಿನಿಮಾ, ಕಾಂತಾರದ ದೈವ ಅಂದ್ರೆ ಅದು ಒಂದು ರೀತಿಯಾದ ಒಂದು ಭಕ್ತಿ ಇದೆ. ಆ ಭಕ್ತಿಗೆ ಇವರೆಲ್ಲ ಏನು ಒಂದು ಕಪ್ಪು ಚುಕ್ಕಿಯನ್ನ ತಂದಿಡ್ತಿದ್ದಾರೆ ಆ ಭಕ್ತಿ ಮೇಲೆ, ದೈವದ ಮೇಲೆ, ದೈವಾರಾಧನೆ ಮೇಲೆ. ಇದೊಂಥರ ಒಂದು ರೀತಿ ಕಳಂಕ ಅಂತಾನೆ ಹೇಳ್ಬೋದು ಇವರೆಲ್ಲ ಮಾಡುವಂತ ಉಚ್ಚಾಟಗಳು. ಏನು ಮತ್ತೊಂದು ಕಡೆ ಈ ತರ ಎಲ್ಲ ಏನು ಕಪಿಚೇಷ್ಟೆಗಳು, ಅದರ ಜೊತೆಗೆ ಈ ರೀತಿಯೆಲ್ಲ ಜನ ಪ್ರೇಕ್ಷಕರು ಮಾಡ್ತಿರೋದ್ರಿಂದ ಇದ್ರ ಬಗ್ಗೆ ದೈವಾರಾಧಕರು ಯಾರಿದ್ದಾರೆ, ದೈವವನ್ನ ಆರಾಧಿಸುವವರು ಯಾರಿದ್ದಾರೆ, ಅವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ತುಳುಕೂಟದವರು ನಮ್ಮ ಕಡೆ ಹಿಂಗೆಲ್ಲ ಆಗಲ್ಲ ಸ್ವಾಮಿ. ಈಗ ಮಂಗಳೂರಿನಲ್ಲೂ ಕೂಡ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರು ಅಲ್ವಾ, ಅಲ್ಲೂ ಕೂಡ ಇದೇ ರೀತಿಯಾಗಿ ಆಯ್ತಾ? ನಮ್ಮ ಕಡೆ ಈ ರೀತಿಯೆಲ್ಲ ಆಗಲ್ಲ, ಯಾಕೆ ಈ ರೀತಿಯಾಗಿ ಪ್ರೇಕ್ಷಕರು ಆಡ್ತಿದ್ದಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಹಾಗೆ ಅದಕ್ಕೂ ಕೂಡ ತುಳುಕೂಟದವರು ತಕರಾರನ್ನ ತೆಗಿತಿದ್ದಾರೆ. ಇನ್ನು ಥಿಯೇಟರ್ನಲ್ಲಿ ಫ್ಯಾನ್ಸ್ಗಳ ಅತಿರೇಕದ ಉಚ್ಚಾಟ. ನಿಜಕ್ಕೂ ಕಾಂತಾರ ಸಿನಿಮಾ ನೋಡಿದ್ರೆ ದೈವ ಬರುತ್ತಾ ಅಲ್ಲಿ? ಅಭಿಮಾನಿಗಳಿಂದಲೇ ದೈವಕ್ಕೆ ಅಪಮಾನ ಆಗ್ತಾ ಇದೆಯಾ? ರಿಷಬ್ ಶೆಟ್ರೆ, ಏನ್ರಿ ನಿಮ್ ಫ್ಯಾನ್ಸ್ಗಳ ಕತೆ? ಸ್ವಲ್ಪ ಬುದ್ಧಿ ಹೇಳಿ ಅವ್ರಿಗೆ. ಬುದ್ಧಿ ಹೇಳೋಕ್ಕಾಗಲ್ವಾ? ಸಿಕ್ ಕಡೆ ದೈವ ಬರುತ್ತಾ? ಹುಚ್ಚಾಟಕ್ಕೂ ಒಂದು ಮಿತಿ ಇಲ್ವಾ? ದೈವ ಹೀಗೆಲ್ಲ ನೃತ್ಯ ಮಾಡಲ್ಲ, ದೈವ ಹೀಗೆಲ್ಲ ಆಡಲ್ಲ. ಅಶುದ್ಧ ಸ್ಥಳದಲ್ಲಿ ದೈವ ಹೇಗ್ ಬರಕ್ ಸಾಧ್ಯ? ಅಲ್ಲಿ ದೈವ ಬರುತ್ತಾ ಅಶುದ್ಧ ಸ್ಥಳಗಳಲ್ಲಿ? ಹುಚ್ಚಾಟ ಬೇಡ, ಪ್ರಜ್ಞಾವಂತರಾಗಿ ಪ್ರೇಕ್ಷಕರು ಅರ್ಚ್ಕೋಬೇಕಿದನ್ನ. ಯಾವ ರೀತಿಯಾಗಿ ಉಚ್ಚಾಟಗಳನ್ನ ಆಡ್ತಿದ್ದಾರೆ ನೀವೇ ಗಮನಿಸಬಹುದು. ನೋಡಿ, ಥಿಯೇಟರ್ ಅಲ್ಲಿ ದೈವ ಬರುತ್ತಂತೆ, ಮಾಲ್ಗಳಲ್ಲಿ ದೈವ ಬರುತ್ತಂತೆ, PVRಗಳಲ್ಲಿ ದೈವ ಬರುತ್ತಂತೆ. ಅಶುದ್ಧ ಸ್ಥಳಗಳಲ್ಲೆಲ್ಲ ದೈವ ಬರುತ್ತಾ? ಥಿಯೇಟರು ಮಾಲ್ಗಳಲ್ಲಿ ಎಂತೆಂಥ ಕೆಲಸಗಳಾಗುತ್ತೆ.
ಆ ಒಂದು ದೈವಾರಾಧನೆ ಮಾಡಬೇಕು ಅಂತಂದ್ರೆ, ದೈವವನ್ನ ಕರೆಸ್ಬೇಕು ಅಂತಂದ್ರೆ ವಿಧಿವಿಧಾನಗಳಿರುತ್ತೆ. ಆ ಸ್ಥಳವನ್ನ ಶುದ್ಧಿ ಮಾಡಲಾಗುತ್ತೆ. ಆ ಅಶುದ್ಧ ಸ್ಥಳಗಳಲ್ಲಿ ಇಲ್ಲಿ ಮುಂದೆ ದೈವ ಬಂದು ಅಂತ ಎಲ್ಲರೂ ನೃತ್ಯ ಮಾಡ್ತಿದ್ರೆ ಹಿಂದೆಗಡೆ ಸೀಟಲ್ಲಿ ಕೂತ್ಕೊಂಡು ಎಲ್ಲರೂ ಲಿಪ್ಪುಟು ಅಂತ ಹೇಳ್ಬಿಟ್ಟು ಕೊಡ್ತಿರ್ತಾರೆ. ಸೊ ಇಂತಹ ಸ್ಥಳಗಳೆಲ್ಲ ದೈವ ಬರುತ್ತಾ? ಈಗ ರಿಷಬ್ ಶೆಟ್ಟರಿಗೆ ತುಳುಕೂಟದವರು ದೈವಾರಾಧಕರು ಹೇಳ್ತಿರುವಂತದ್ದು, ನಿಮ್ ಫ್ಯಾನ್ಸ್ಗಳಿಗೆ ಸ್ವಲ್ಪ ಬುದ್ಧಿಗೆ ಹೇಳಿ ಅಂತ, ಈ ತರ ಉಚ್ಚಾಟಗಳನ್ನ ಮಾಡಬೇಡಿ ಅಂತ ಹೇಳಿ ಅಂತ. ನೋಡಿ ಅವ್ರ ಉಚ್ಚಾಟಗಳನ್ನ, ಅವ್ರ ಮೈ ಮೇಲೆ ದೆವ್ವ ಅಂದ್ರೆ ದೈವ ಬಂದಿರೋ ತರ ಇದೆಯಾ ಅಥವಾ ದೆವ್ವ ಬಂದಿರೋ ತರ ಇದೆಯಾ? ನನಗಂತೂ ಅದು ದೈವ ಬಂದಿದೆ ಅಂತ ಅನಿಸ್ತಾ ಇಲ್ಲ, ಯಾವುದೋ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದೆ ಅಂತ ಅನಿಸ್ತಿದೆ. ಈ ಥಿಯೇಟ್ರಿಗೂ ಸಿನಿಮಾ ನೋಡಕ್ ಹೋಗಿರ್ಬೇಕು ದೆವ್ವಗಳು, ಆಗ ಅವ್ರ ಮೈ ಮೇಲೆ ದೆವ್ವ ಬಂದಿರಬೇಕು. ನೀವು ಗಮನಿಸಿ ಅವ್ರು ಹೇಗೆ ಆಡ್ತಿದ್ದಾರೆ ಅಂತ. ಅವಮ್ಮ ನೋಡಿ ಸೀಟ್ ಮೇಲೆ ಕುತ್ಕೋತಾನೆ ಇಲ್ಲ, ಎಳೆದೆಳೆದು ಕೂರಿಸ್ತವ್ರೆ. ಏನು ಕೂತಿದ್ದ ಜಾಗದಲ್ಲೂ ಡ್ಯಾನ್ಸು, ನಿಂತ್ಕೊಂಡ್ರು ಡ್ಯಾನ್ಸು. ಇವಮ್ಮನ ಕತ್ತೆ ಮುರಿದೋಗ್ಬೇಕು ಆ ಥರ ತಿರುಗಿಸ್ತಾಳೆ. ಈ ರೀತಿಯಾಗ ಉಚ್ಚಾಟಗಳನ್ನ ಮಾಡೋದು ಅಭಿಮಾನಿಗಳು, ಫ್ಯಾನ್ಸ್ಗಳು. ಈ ಮಕ್ಕಳಾಟ ಪ್ರಮೋಷನ್ಗಳೆಲ್ಲ ಒಂದು ಗಿಮಿಕ್ ಅಂತ. ಚಿತ್ರತಂಡವೇ ಹೀಗೆಲ್ಲ ಮಾಡಿಸ್ತಿದ್ಯಾ ಈ ಗಿಮಿಕ್ನೆಲ್ಲ? ಹೀಗೆ ಹಲವಾರು ಅನುಮಾನಗಳೀಗ ಶುರುವಾಗ್ತಿದೆ. ದೈವದ ಭಕ್ತರು ಈ ಎಲ್ಲವನ್ನ ನಿರಾಕರಿಸ್ತಿದ್ದಾರೆ. ನಮ್ಮ ದೈವ ಹೀಗಲ್ಲ ಸ್ವಾಮಿ, ದೈವ ಹೀಗೆ ಬರಲ್ಲ ಅಂತ ಹೇಳಿ ನಿರಾಕರಿಸ್ತಿದ್ದಾರೆ. ದುರ್ಬಲ ಮನಸ್ಸುಳ್ಳವರಿಗೆ ಮಾತ್ರ ಈ ರೀತಿ ಆಗುತ್ತೆ. ಯಾರು ವೀಕ್ ಆಗಿರ್ತಾರಲ್ಲ ಅವರಿಗಷ್ಟೇ ಈ ರೀತಿಯಾಗಿ ಆಗೋದು. ನಿಜವಾಗಿಯೂ ದೈವ ಎಲ್ಲ ಕಡೆಗೂ ಬರಲ್ಲ. ಸೊ ದಯವಿಟ್ಟು ಮನೋರಂಜನೆಗಳಲ್ಲೆಲ್ಲ ಸೈಡ್ಗಿಟ್ಟು ದೈವದ ಸತ್ಯವನ್ನ ಅರಿತುಕೊಳ್ಳಿ ನೀವು. ಈ ಮಕ್ಕಳಾಟ, ಪ್ರಮೋಷನ್, ಗಿಮಿಕ್ ಆಗಿರ್ಬೋದು. ನೋಡಿ ಚಿತ್ರತಂಡವೇ ಇದನ್ನೆಲ್ಲ ಮಾಡಿಸ್ತಿದ್ಯಾ ಅಂತ ಒಂದು ಅನುಮಾನ. ಈಗ ಕಾಂತಾರ ಪ್ರಮೋಷನ್ನು ಆಗಬೇಕು, ಅದ್ರ ಜೊತೆಗೆ ಎಲ್ಲ ಕಡೆ ರೀಚ್ ಆಗಬೇಕು. ಯಾವ ರೀತಿಯಾಗಿ ರೀಚ್ ಮಾಡಿಸೋದು? ಅದಕ್ಕೆ ಈ ರೀತಿಯಾಗಿ ಚಿತ್ರತಂಡವೇನಾದ್ರೂ ಗಿಮಿಕ್ ಮಾಡ್ತಿದ್ಯಾ ಅಂತ. ಇದೆಲ್ಲ ಒಂದು ಚಿತ್ರತಂಡದಿಂದನೇ ಆಗ್ತಿರುವಂತ ಒಂದು ಗಿಮಿಕ್ ಅಂತ. ನೋಡಿ, ಪ್ರೇಕ್ಷಕರಿಗೆ ಚಿತ್ರತಂಡದವರು ಬುದ್ಧಿ ಮಾತನ್ನ ಹೇಳ್ಬೋದು. ಈಗಾಗಲೇ ಕಾಂತಾರ ಬಂದಾಗ್ಲಿಂದ ಈ ಉಚ್ಚಾಟಗಳು ಆಗ್ತಾನೆ ಇದ್ದಾವೆ. ಇದನ್ನೆಲ್ಲ ನೋಡ್ಕೊಂಡು ಚಿತ್ರತಂಡ ಯಾಕೆ ಸುಮ್ಮನೆ ಇದ್ದಾರೆ? ರಿಷಬ್ ಶೆಟ್ಟಿ ಅವರು ಕೂಡ ಒಂದು ಲೈವ್ ಅಲ್ಲಿ ಬಂದು ಒಂದು ವಿಡಿಯೋ ಮಾಡಿನೋ ಅಭಿಮಾನಿಗಳಿಗೆ ತಿಳಿಸ್ಬೋದಲ್ಲ, ಕಾಂತಾರ ಸಿನಿಮಾ ನೋಡಕ್ ಹೋಗುವಂತ ಪ್ರೇಕ್ಷಕರಿಗೆ ತಿಳಿಸ್ಬೋದಲ್ಲ, ಈ ರೀತಿಯಾದ ಉಚ್ಚಾಟಗಳನ್ನ ಥಿಯೇಟ್ರಲ್ಲಿ ಮಾಡಬೇಡಿ. ನೀವು ಫೇಮಸ್ ಆಗೋದಕ್ಕೆ, ನೀವು ಹೆಸರು ಮಾಡೋದಕ್ಕೆ, ನೀವು ಟ್ರೋಲ್ ಆಗೋದಕ್ಕೆ ದೈವದ ಹೆಸರನ್ನ ಯಾಕೆ ಹಾಳು ಮಾಡ್ತಿದ್ದೀರಾ? ದೈವದ ಬೆಲೆಯನ್ನ ಯಾಕೆ ಕಳೀತಿದ್ದೀರಾ? ಈಗೆಲ್ಲ ಆಗಲ್ಲ ಅಂತ ಹೇಳಿ ತುಳುಕೂಟದವರು ದೈವಾರಾಧಕರು ಹೇಳ್ತಿದ್ದಾರೆ. ಹೇಗೆ ಬರುತ್ತೆ ದೈವ ಅಲ್ಲಿ? ದೈವಕ್ಕೆ ಒಂದು ಬೆಲೆ ಇಲ್ವಾ? ದೈವಕ್ಕೆ ಅದರದೇ ಆದಂಥ ನೀತಿ ನಿಯಮಗಳಿಲ್ವಾ? ಅಶುದ್ಧವಾದ ಸ್ಥಳ ಕಣ್ರಿ ಥಿಯೇಟರು, ಅಲ್ಲಿ ಹೆಂಗ್ರಿ ಬರುತ್ತೆ ದೈವ? ಹಿಂಗೆ ಮೈ ಮೇಲೆ ದೆವ್ವ ಬಂದವ್ರು ಹಂಗೆ ಕುಣ್ಕೊಂಡು ಗಿಣ್ಕೊಂಡು. ನೋಡಿ ಈ ಅಪ್ಪ ನೋಡಿ ಅಲ್ಲಿ ಹುಲಿ ಡ್ಯಾನ್ಸ್ ಮಾಡ್ತವನೆ, ಅಲ್ಲಿ ಹುಲಿ ಡ್ಯಾನ್ಸ್ ಮಾಡ್ತಿದ್ದಾನೆ, ಅವನ ಮೇಲೆ ದೈವ ಬಂದಿದ್ಯಂತೆ. ಈ ರೀತಿ ನಾವು ಉಚ್ಚಾಟಗಳನ್ನ ಮಾಡೋದು. ಸೀಟ್ ಮೇಲೆ ಕುತ್ಕೊಳ್ಳಲ್ಲ, ಎದ್ದು ನಿಂತು ಕಿರ್ಚಾಡಿ ಕೂಗಾಡ್ತೀರಾ. ಅಲ್ಲೂ ಕೂಡ ಪೊಲ್ಯೂಷನ್ ಮಾಡ್ತಿದ್ದೀರಾ. ಸದ್ದಿನ ಮಾಲಿನ್ಯ ಇದು, ಬೇರೆ ಎಲ್ಲೂ ಆಗಲ್ಲ ಈ ರೀತಿಯಾಗಿ. ನಮ್ಮಲ್ಲೇ ಆಗದ ಅನ್ಸುತ್ತೆ ಈ ರೀತಿಯಾದ ಉಚ್ಚಾಟಗಳು, ಎಲ್ಲೂ ಆಗಲ್ಲ. ಯಾವ ದೊಡ್ಡ ದೊಡ್ಡ ಕಂಟ್ರಿಗಳಿಗೋಗಿ ಎಷ್ಟು ಡೀಸೆಂಟ್ ಆಗಿ ಜನ ಥಿಯೇಟ್ರಿಗೆ ಹೋಗ್ತಾರೆ, ಸಿನಿಮಾ ನೋಡ್ಕೊಂಡು, ಸಿನಿಮಾ ಚೆನ್ನಾಗಿದ್ರೆ ಅದನ್ನ ಹೊಗಳಿ ಆಚೆ ಬರ್ತಾರೆ. ಇಲ್ಲಿ ನೋಡಿ ಇಲ್ಲಿ ಎಂತೆಂಥ ಉಚ್ಚಾಟಗಳು ಮಾಡ್ತಾರೆ ಅಂತ ಇವರು. ಆ ಸಿನಿಮಾ ಥಿಯೇಟ್ರಲ್ಲಿ ಅಲ್ಲಿ ಯಾವುದೋ ಒಂದು ಮೂಲೆ ಲವರ್ಸ್ಗಳು ಕೂತಿರ್ತಾರೆ, ಅಥವಾ ಯಾರೋ ಅಂಕಲ್ ಆಂಟಿ, ಅವ್ರಿಗವ್ರಿಗೆ ಸಂಬಂಧನೇ ಇರಲ್ಲ, ಮದುವೆ ಆಗಿರಲ್ಲ, ಯಾರೋ ಒಂದು ಅಂಕಲ್ ಯಾರೋ ಒಂದು ಆಂಟಿನ ಕರ್ಕೊಂಡ್ಬಂದಿರ್ತಾರೆ ಸಿನಿಮಾ ನೋಡೋದಕ್ಕೆ. ಈ ರೀತಿಯಾದ ಅಶುದ್ಧವಾದ ಸ್ಥಳಗಳಲ್ಲಿ ದೈವ ಬರುತ್ತೆ ಅಂದ್ರೆ ಯಾರು ನಂಬ್ತಾರೆ? ನೀವು ಯಾರನ್ನ ನಂಬಿಸೋದಕ್ಕೆ ಹೊರಡ್ತಿದ್ದೀರಾ? ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಚಿತ್ರತಂಡನೇ ಈ ಥರದೊಂದು ಗಿಮಿಕ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ಅನುಮಾನಗಳಷ್ಟೇ. ಇಷ್ಟೊತ್ತಾಗಲೇ ಬುದ್ಧಿ ಮಾತನ್ನ ಹೇಳ್ಬೋದಿತ್ತು ರಿಷಬ್ ಶೆಟ್ಟಿ ಅವರು ಅವ್ರ ಅಭಿಮಾನಿಗಳಿಗೆ. ಆದ್ರೆ ಅವ್ರು ಇನ್ನೂ ಒಂದು ವಿಡಿಯೋ ಹಾಕಿಲ್ಲ, ಒಂದು ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡಿಲ್ಲ ಈ ರೀತಿಯಾಗೆಲ್ಲ ಮಾಡಬೇಡಿ ಅಂತ. ನಿಜವಾಗ್ಲೂ ದೈವ ಬರೋದು ಎಲ್ಲಿ? ದೈವಾರಾಧನೆ ಮಾಡ್ತಾರಲ್ಲ ತುಳುನಾಡಿನಲ್ಲಿ, ಅದಕ್ಕೆ ಆದಂತ ಒಂದು ರೀತಿ ನಿಯಮಗಳನ್ನ ಪಾಲನೆ ಮಾಡಿ ದೈವವನ್ನ ಕರೆಸಿ ದೈವಾರಾಧನೆಯನ್ನ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಕಾಂತಾರ ಸಿನಿಮಾ ನೋಡಿದ್ರೆ ಲಾಸ್ಟ್ ಒಂದು 13 ಮಿನಿಟ್ ಸೀನ್ ಇದೆ.
ಆ ಸೀನ್ ನೋಡಿದ ತಕ್ಷಣ ಇವರಿಗೆ ದೈವ ಬಂದ್ಬಿಡುತ್ತಂತೆ. ಆ ಸೀನಲ್ಲಿ ಏನಿದೆ ಅಷ್ಟಕ್ಕೂ ಅದನ್ನಾದ್ರೂ ನೀವು ಗಮನಿಸಿದ್ದೀರಾ? ಅದಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ? ಆ ಸೀನಲ್ಲಿ ಲಾಸ್ಟಲ್ಲಿ ಏನಿದೆ? ರುಕ್ಮಿಣಿ ವಸಂತ ಅವ್ರನ್ನ, ಅವರ ತಂದೆಯವ್ರನ್ನ, ಯಾರು ಶತ್ರುಗಳಿರ್ತಾರೋ ಅವ್ರನ್ನ ಸಂಹಾರ ಮಾಡುವಂತ ಒಂದು ಸೀನ್ ಇದೆ. ಆ ಸೀನನ್ನ ನೋಡಿ ನಿಮಗೆ ದೈವ ಬರುತ್ತೆ ಅಂತಂದ್ರೆ ಯಾರು ನಂಬ್ತಾರೆ ಇದನ್ನೆಲ್ಲ? ಈ ಹುಚ್ಚಾಟಗಳನ್ನ ಯಾಕೆ ಮಾಡ್ತೀರಾ ಜನ? ದೈವಕ್ಕೆ ಅದರದೇ ಆದಂಥದ್ದು ಬೆಲೆ ಇದೆ, ಅದನ್ನ ಉಳಿಸ್ಕೊಳಕ್ ಬಿಡಿ, ನೀವು ಕಳಿಬೇಡಿ. ಹಿಂಗೆ ನಮ್ಮ ವಿಡಿಯೋಸ್ಗಳನ್ನ ಅಂದ್ರೆ ನಮ್ಮ ಕರ್ನಾಟಕದ ಜನರು ನೀವು ಯಾರ್ಯಾರು ಮಾಡ್ತಿದ್ರೆ ಈ ಥರ ಹುಚ್ಚಾಟಗಳನ್ನ ಬೇರೆಯವ್ರು ನೋಡಿದ್ರೆ ನಗಾಡ್ತಾರೆ ಇದನ್ನೆಲ್ಲ ನೋಡಿದ್ರೆ. ಕಾಂತಾರ ಸಿನಿಮಾ ಎಷ್ಟು ದೊಡ್ಡ ಮಟ್ಟಕ್ಕೆ ಸದ್ದನ್ನ ಮಾಡ್ತಿದೆ, ಬಟ್ ಅದರಲ್ಲೂ ಈ ರೀತಿಯಾದ ಒಂದು ಗಿಮಿಕ್ಗಳು ಅಂತಂದ್ರೆ ಜನ ಬೈಯಲ್ವಾ? ಏನಾಗಿದೆ ಇವ್ರಿಗೆ? ಚಿತ್ರತಂಡಕ್ಕೆ ಏನಾಗಿದೆ? ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು ಥಿಯೇಟರ್ನಲ್ಲಿ. ಆಹಾ ನೋಡಿ ಹೆಂಗೆ ಕುಣಿತಾರೆ ಅವರು. ಇದು ದೈವ ಕುಣಿತ ಅಂತೆ. ಎದ್ದು ಬಿದ್ದು ಥಿಯೇಟ್ರಲ್ಲಿ ಸೀಟ್ ಮೇಲೆ ಕುತ್ಕೊಳ್ದೆ, ನಿಂತ್ಕೊಳ್ದೆ, ಕುಣಿದಾಡೋದು, ಎದ್ದು ಕೂಗಾಡೋದು, ಇದೆಲ್ಲ ದೈವ ಕುಣಿತ, ದೈವಾರಾಧನೆ, ದೈವ ಥಿಯೇಟ್ರಿಗೆ ಬರುತ್ತೆ. ಇದನ್ನ ಈಗಲೇ ಸಿನಿಮಾ ತಂಡದವರು ಎಚ್ಚೆತ್ತುಕೊಂಡು ನಿಮ್ಮ ಅಭಿಮಾನಿಗಳಿಗೆ, ಯಾರು ಕಾಂತಾರ ಸಿನಿಮಾದ ಅಭಿಮಾನಿಗಳಿದ್ದಾರೆ, ರಿಷಬ್ ಶೆಟ್ಟಿ ಅವರ ಫ್ಯಾನ್ಸ್ಗಳಿದ್ದಾರೆ, ಅವ್ರಿಗೆಲ್ರಿಗೂ ನೀವು ತಿಳಿ ಹೇಳಬೇಕು. ಯಾಕಂದ್ರೆ ನೀವು ತಿಳಿ ಹೇಳುವಂಥ ಸ್ಥಾನದಲ್ಲಿ ಇದ್ದೀರಾ. ನೀವು ಹೇಳಬೇಕು, ಅವ್ರಿಗೆ ತಿಳುವಳಿಕೆಯನ್ನ ಕೊಡಬೇಕು. ಇಲ್ಲ ಅಪ್ಪ ಹಿಂಗೆ ದೈವ ಬರಲ್ಲ, ನೀವು ಎಲ್ಲಂದ್ರಲ್ಲಿ ದೈವ ಬರೋ ಥರ ಆ್ಯಕ್ಟನ್ನು ಮಾಡಬೇಡಿ, ಸಿನಿಮಾದ ಮರ್ಯಾದೆಯನ್ನು ಕಳಿಬೇಡಿ, ಇದರಿಂದ ನಮಗೂ ಕೂಡ ಹೊಡ್ತಾ ಬೀಳುತ್ತೆ, ನಾವು ಒಂದು ಗಿಮಿಕ್ ಮಾಡ್ತಿದ್ದೀವಿ ಅಂತ ಅನ್ಕೋತಾರೆ ಅಂತ ಹೇಳಬೇಕು ನೀವು. ಇದೆಲ್ಲ ನೋಡಿದಾಗ ಸಿನಿಮಾದ ಪ್ರಮೋಷನ್ಗಾಗಿನೇ ಹೀಗೆಲ್ಲ ಮಾಡ್ತಿದ್ದಾರೆ ಚಿತ್ರತಂಡ ಅಂತ ಅನುಮಾನಗಳು ಬರುತ್ತೆ. ಏನಿದು ಹುಚ್ಚಾಟಗಳು? ಇದನ್ನು ಕೂಡ ಎಲ್ಲರೂ ನಿರಾಕರಿಸಿದ್ದಾರೆ. ತುಳುಕೂಟದವರು ನಿರಾಕರಿಸಿದ್ದಾರೆ, ಹಾಗೆ ದೈವಾರಾಧಕರು ಯಾರಿದ್ದಾರೆ ಅವರು ಕೂಡ ನಿರಾಕರಿಸಿದ್ದಾರೆ. ಇದೆಲ್ಲ ದೈವ ಬರೋದಲ್ಲಮ್ಮ, ಹಿಂಗೆಲ್ಲ ದೈವಗಳು ಬರಲ್ಲ, ನಮ್ಮಲ್ಲಿ ಹಿಂಗಿಲ್ಲ, ನಿಮ್ಮಲ್ಲಿ ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.